ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರುವಂಥ ಚಾಪ್ಟರ್ಸ್, ಪ್ರತಿ ಚಾಪ್ಟರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಅದು ಕೂಡ ಬೇಸ್ಡ್ ಆನ್ ದಿ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್. ಸೊ ಆಲ್ರೆಡಿ ಫಸ್ಟ್ ಚಾಪ್ಟರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್, ನೈನ್ತ್, 10th ಚಾಪ್ಟರ್ವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಪ್ರತಿ ಟೆನ್ ಚಾಪ್ಟರ್ಸ್ ಇದೆಯಲ್ಲ, ಪ್ರತಿ ಚಾಪ್ಟ್ರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ 11th ಚಾಪ್ಟರ್ 3D ಜಾಮೆಟ್ರಿ ಅಥವಾ 3 ಡೈಮೆನ್ಷನಲ್ ಜಾಮೆಟ್ರಿ ಅಂತ ಕೂಡ ಹೇಳ್ಬೋದು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಡೋಂಟ್ ಸ್ಟಾಪ್ ವೆನ್ ಯು ಆರ್ ಟಯರ್ಡ್, ಸ್ಟಾಪ್ ವೆನ್ ಯು ಆರ್ ಡನ್. ಅಂದರೆ ನೋಡಿ, ಯಾವುದಾದ್ರೂ ಒಂದು ಕೆಲಸ ಮಾಡ್ತಿರ್ತೀರ, ಸೊ ಅದನ್ನು ನಿಮಗೆ ಟಯರ್ಡ್ ಆಗಿದೆ ಅಂತ ಅಲ್ಲಿಗೆ ಬಿಡಬಾರ್ದು ಅಂತೆ. ಸೊ ಅದನ್ನು ಮತ್ತೆ ಯಾವಾಗ ನಿಮ್ದು ಆ ಕೆಲಸ ಕಂಪ್ಲೀಟ್ ಆಗುತ್ತೆ ಆವಾಗ ಮಾತ್ರ ನೀವು ಸ್ಟಾಪ್ ಮಾಡಬೇಕಂತೆ. ಇಲ್ಲಿ ನೋಡಿ, ಚಾಪ್ಟರ್ 3 ಡೈಮೆನ್ಷನಲ್ 11th ಚಾಪ್ಟರ್. ಸೊ ಇದರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ನೋಡಿ. ಟೋಟಲ್ 6 ಮಾರ್ಕ್ಸ್ ಕ್ವಶನ್ಸ್. ಸೊ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ನೋಡಿ. ಪಾರ್ಟ್ ಎಯಲ್ಲಿ 1 ಮಾರ್ಕ್ ಕ್ವಶನ್ 1 ಕ್ವಶನ್ ಬರುತ್ತೆ. ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ 1 ಕ್ವಶನ್. ಪಾರ್ಟ್ ಸಿ ಯಲ್ಲಿ 3 ಮಾರ್ಕ್ 1 ಕ್ವಶನ್. ಸೊ ಟೋಟಲ್ 6 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಇದರಲ್ಲಿ. ಸೊ ಫಸ್ಟ್ ಏನು ಮಾಡೋಣ, ಬೇಸಿಕ್ ನೋಡೋಣ ನೋಡಿ. ಇದು 1 ಮಾರ್ಕ್ ಕ್ವಶನ್ ಇದೆಯಲ್ಲ, MCQ ಅಲ್ಲಿ ಬರುತ್ತೆ ನೋಡಿ. ಸೊ MCQ ಯಾವ ಥರ ಬರುತ್ತೆ ಅಂತ ನೋಡೋಣ. ನೋಡಿ, 1 ಮಾರ್ಕ್ MCQ. ಸೊ ಫಸ್ಟು ಬೇಸಿಕ್ ನೋಡೋಣ ಏನಿದೆ ಇದರಲ್ಲಿ. 3Dಯಲ್ಲಿ ನಾವು ಏನು ಸ್ಟಡಿ ಮಾಡಬೇಕು. ಫಸ್ಟ್ ನೋಡಿ, ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್ ಇದ್ದಾಗ. ಸೊ 2 ಫಾರ್ಮ್ ಬರುತ್ತೆ, ಒಂದು ವೆಕ್ಟರ್ ಫಾರ್ಮು, ಇನ್ನೊಂದು ಕಾರ್ಟೀಸಿಯನ್ ಫಾರ್ಮ್. ವೆಕ್ಟರ್ ಫಾರ್ಮ್ ಏನಿದೆ, ವೆಕ್ಟರ್ R = ವೆಕ್ಟರ್ A + ಲ್ಯಾಂಬ್ಡಾ ಇಂಟು ವೆಕ್ಟರ್ B ಬರುತ್ತೆ. ಅದೇ ಕಾರ್ಟೀಸಿಯನ್ ಫಾರ್ಮ್ ಇದ್ದಾಗ x - x1 ಡಿವೈಡೆಡ್ ಬೈ A, ಸಾರಿ ಇದು BC ಆಗುತ್ತೆ. B C ನೋಡಿ, x - x1 ಡಿವೈಡೆಡ್ ಬೈ A = y - y1 ಡಿವೈಡೆಡ್ ಬೈ B = z - z1 ಡಿವೈಡೆಡ್ ಬೈ C. ಕಾರ್ಟೀಸಿಯನ್ ಯಾವಾಗಪ್ಪ ಅಂದರೆ ಇಕ್ವೇಷನ್ ಲೈನ್ ಪಾಸಿಂಗ್ ಥ್ರೂ ದ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್ ಇದ್ದಾಗ. ಅದೇ ಥರ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಗಿವನ್ ಪಾಯಿಂಟ್, ಬರೀ ಗಿವನ್ ಪಾಯಿಂಟ್ ಪಾಸಿಂಗ್ ಥ್ರೂ ಇದ್ದಾಗ ವೆಕ್ಟರ್ ಫಾರ್ಮ್ ನೋಡಿ, ವೆಕ್ಟರ್ R = ವೆಕ್ಟರ್ A + ಲ್ಯಾಂಬ್ಡಾ ಇಂಟು ವೆಕ್ಟರ್ B - ವೆಕ್ಟರ್ C. ಕಾರ್ಟೀಸಿಯನ್ ಫಾರ್ಮ್ ಏನಾಗುತ್ತೆ, x - x1 ಡಿವೈಡೆಡ್ ಬೈ x2 - x1 = y - y1 ಡಿವೈಡೆಡ್ ಬೈ y2 - y1 = z - z1 ಡಿವೈಡೆಡ್ ಬೈ z2 - z1. ಸೊ ನೆಕ್ಸ್ಟ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್. ನೋಡಿ ಏನಿದೆ, ಮ್ಯಾಗ್ನಿಟ್ಯೂಡ್ ಆಫ್ ಅಥವಾ ಮಾಡ್ ಅಂತ ಕೂಡ ಹೇಳ್ಬೋದು. ಮಾಡ್ ವೆಕ್ಟರ್ A2 - ವೆಕ್ಟರ್ A1 ಡಾಟ್, ನೋಡಿ ಮಧ್ಯದಲ್ಲಿ ಡಾಟ್ ಇದೆ, ಇಂಟು ವೆಕ್ಟರ್ B2 - B1. ಸೊ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B1 × B2. ದಿಸ್ ಈಸ್ ಅ ಫಾರ್ಮುಲಾ ಫಾರ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್. ನೋಡಿ, ಇದು ಬೇಸಿಕ್ ಗೊತ್ತಿರಬೇಕು. ಒಂದು ಯಾವುದು ಫಸ್ಟ್ ಇರೋದು, ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್ ಇದ್ದಾಗ ವೆಕ್ಟರ್ ಫಾರ್ಮ್, ಕಾರ್ಟೀಸಿಯನ್ ಫಾರ್ಮ್. ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಗಿವನ್ ಪಾಯಿಂಟ್ ಇದ್ದಾಗ ವೆಕ್ಟರ್ ಫಾರ್ಮ್, ಕಾರ್ಟೀಸಿಯನ್ ಫಾರ್ಮ್. ಮತ್ತು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್. ನೋಡಿ, ಇದೇ ಬೇಸ್ ಮೇಲೇ ನಾವು MCQನೂ ನೋಡ್ಬೋದು, ಆಮೇಲೆ 2 ಮಾರ್ಕ್ ಕ್ವಶನ್ ಮತ್ತು 3 ಮಾರ್ಕ್ ಕ್ವಶನ್ಸನ್ನು ನೋಡೋಣ. ನೋಡಿ, ಫಸ್ಟ್ 1 ಮಾರ್ಕ್ ಕ್ವಶನ್. ನೋಡಿ, 1 ಮಾರ್ಕ್ ಕ್ವಶನ್ ಫಸ್ಟ್ 1 ಏನಿದೆ ನೋಡೋಣ. MCQ ಕ್ವಶನ್, ದ ಡೈರೆಕ್ಷನ್ ಕೋಸೈನ್ಸ್ ಆಫ್ ದ ನೆಗೆಟಿವ್ Z ಎಕ್ಸಸ್ ಅಂತ ಹೇಳ್ತೀನಿ. ಸೊ ಆಪ್ಷನ್ ಏನಿದೆ, -1 1 0, ಆಪ್ಷನ್ ಬಿ 0 0 -1, ಆಪ್ಷನ್ ಸಿ 0 0 1 ಅಂದರೆ ಕಾಮ ಇದೆ ಮಧ್ಯದಲ್ಲಿ ಪಾಯಿಂಟ್ಸು, ಆಪ್ಷನ್ ಡಿ 1 1 0 ಅಂತ. ಸೊ ಇಲ್ಲಿ ಡೈರೆಕ್ಷನ್ ಕೋಸೈನ್ಸ್ ಅಂದರೆ ನಾವಿಲ್ಲಿ ನೋಡಿ, L
ಎಮ್ ಎನ್ ಅಂತಲೂ ತೊಗೋಬೋದು. ಡೈರೆಕ್ಷನ್ ಕೋಸೈನ್ಸ್. ಆ್ಯಂಗಲ್ ಕೊಟ್ಟಾಗ ಡೈರೆಕ್ಷನ್ ಕೋಸೈನ್ಸ್ ನೋಡಿ ಎಲ್ ಎಮ್ ಅನ್ನು ತೊಗೋಬೋದು. ಇಲ್ಲ ಅಂತಂದರೆ ನೋಡಿ ನಾವು ಕಾಸ್ ಥೀಟಾ ಅಥವಾ ಕಾಸ್ ಅಲ್ಫಾನು, ಕಾಸ್ ಅಲ್ಫಾ ಈಸ್ ಈಕ್ವಲ್ ಟು ಎಲ್, ಮತ್ತು ಕಾಸ್ ಬೀಟಾ ಈಸ್ ಈಕ್ವಲ್ ಟು ಎಮ್, ಕಾಸ್ ಗಾಮಾ ಈಸ್ ಈಕ್ವಲ್ ಟು ಎನ್ ಅಂತ ಇರುತ್ತೆ. ಸೊ ಇಲ್ಲಿ ನಮಗೆ ಡೈರೆಕ್ಟಾಗಿ ಡೈರೆಕ್ಷನ್ ಕೋಸೈನ್ಸ್ ಆಫ್ ನೆಗೆಟಿವ್ ಝೆಡ್ ಎಕ್ಸಸ್ ಅಂತ ಕೊಟ್ಟಿದ್ದಾನೆ. ಸೊ ಫಸ್ಟು ನಾವು ಝೆಡ್ ಎಕ್ಸಸ್ ಕನ್ಸಿಡರ್ ಮಾಡ್ಕೋಬೇಕು. ಝೆಡ್ ಎಕ್ಸಸ್ ಅಂತಂದರೆ ಏನಾಗಿರುತ್ತೆ, ನಮಗೆ ಎಕ್ಸ್ ಎಕ್ಸಸ್ಸು ಮತ್ತು ವೈ ಎಕ್ಸಸ್ ಎರಡು 0 ಆಗಿರುತ್ತೆ. ಸೊ ಈ ಆಪ್ಷನ್ ತೊಗೊಳಕ್ಕಾಗೋದಿಲ್ಲ. ಏನಕ್ಕಂದರೆ ಎಕ್ಸ್ ಎಕ್ಸಸ್ 1, ವೈ ಅಂದರೆ 1 ಇದೆ. ಅದೇ ಥರ ಇಲ್ಲಿ -1 ಎಕ್ಸು ಮತ್ತು ವೈ ವ್ಯಾಲ್ಯೂ ಇದೆ. ಸೊ ಇದು ಆಪ್ಷನ್ ರಾಂಗ್ ಆಗುತ್ತೆ. ಸೊ ಝೆಡ್ ಎಕ್ಸಿಸ್ ಇದ್ದಾಗ ಇವೆರಡು ಆಪ್ಷನ್ ಬರುತ್ತೆ, ಬಟ್ ನೆಗೆಟಿವ್ ಕೇಳಿದ್ದಾನೆ. ಸೊ ಝೆಡ್ ವ್ಯಾಲ್ಯೂ ಏನಾಗಿರ್ಬೇಕು ನಮಗೆ ನೆಗೆಟಿವ್. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್, ಇವನ್ ಆಪ್ಷನ್ ಸಿ ಈಸ್ ಅ ರಾಂಗ್ ಅಂತ ನೋಡಿ. ಈ ಥರ ಡೈರೆಕ್ಷನ್ ಕೋಸೈನ್ಸ್ ಆಫ್ ನೆಗೆಟಿವ್ ಝೆಡ್ ಎಕ್ಸಿಸ್. ಫಸ್ಟು ಝೆಡ್ ಎಕ್ಸಿಸ್ ನೋಡ್ಬೇಕು. ಆವಾಗ ಝೆಡ್ ಎಕ್ಸಿಸ್ ಕೊಟ್ಟರೆ ಎಕ್ಸು ಮತ್ತು ವೈ 0 ಆಗಿರುತ್ತೆ. ಇದೇ ಥರ ನಮಗೆ ಇಲ್ಲಿ ವೈ ಎಕ್ಸಿಸ್ ಕೇಳಿದ್ನಪ್ಪ ಅಂತಂದರೆ ಎಕ್ಸು ಮತ್ತು ಝಡ್ಡು ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಪಾಸಿಟಿವ್ ಕೊಟ್ಟರೆ +1 ಬರ್ತಿತ್ತು, ಇಲ್ಲಿ ನೆಗೆಟಿವ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ನಮಗೆ -1. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಏನಿದೆ, ದ ಇಕ್ವೇಷನ್ ಆಫ್ ಅ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆ್ಯಂಡ್ ಪಾಸಿಂಗ್ ಥ್ರೂ ದಿ ಒರಿಜಿನ್ ಈಸ್. ಆಪ್ಷನ್ ಏನಿದೆ, x/0 is equal to y/1 is equal to z/1. B is equal to, sorry, option B is a x/1 is equal to y/0 is equal to z/0. Option C, x plus 5 divided by 0, y minus 2 divided by 1 is equal to z plus 3 divided by 0. Option D, x minus 5 divided by 0 is equal to y plus 2 divided by 0 is equal to z minus 3 divided by 1 ಅಂತೆ. ಸೊ ಇಲ್ಲೇ ನೋಡಬೇಕು. ಫಸ್ಟು ಇಕ್ವೇಷನ್ ಆಫ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇದೆ. ಸೊ ಎಕ್ಸ್ ಆಕ್ಸಿಸ್ ಅಂತಂದರೆ ಇಲ್ಲಿ ನಾವೇನು ತೊಗೋಬೇಕು, ಯಾವುದಾದ್ರೂ ಒಂದು ಪಾಯಿಂಟನ್ನು ತಗೊಳ್ಳೋಣ. ಲೆಟ್ ಎ ಬಿ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಅಂತ ತಗೊಳ್ಳೋಣ. ಸೊ ಇವಾಗ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಎ ಏನಾಗುತ್ತೆ ನಮಗೆ a, 0, 0 ಅಂತ. ಅಂದರೆ ಎಕ್ಸ್ ಎಕ್ಸಿಸ್ ಅಂದರೆ ವೈ ಮತ್ತು ಝಡ್ ಏನಾಗಿರುತ್ತೆ ನಮಗೆ 0 ಆಗ್ಬಿಡುತ್ತೆ. ಸೊ ಎಕ್ಸ್ ಎಕ್ಸಿಸ್ ಅಂದರೆ ನಾವು ಲೆಗ್ ಪಾಯಿಂಟ್ ಎ ಅಂತ ತಗೋಬೋದು. ಸೊ ಇವಾಗ ದೇರ್ಫೋರ್ ಇಕ್ವೇಷನ್ ಆಫ್ ಓ ಎ ಈಸ್ ಗಿವನ್ ಬೈ ಏನಾಗುತ್ತೆ ನೋಡಿ. ನಾವು ಆಲ್ರೆಡಿ ನೋಡಿದ್ವಿ ಇಕ್ವೇಷನ್ ಆಫ್ ದ ಫಸ್ಟ್ ನೋಡಿದ್ವಿ ನೋಡಿ. ಇಲ್ಲಿದೆ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್ ಇದ್ದಾಗ ನೋಡಿ ಕಾರ್ಟಿಜಿಯನ್ ಫಾರ್ಮ್ ಏನಾಗುತ್ತೆ, ಎಕ್ಸ್ ಮೈನಸ್ x1 ಡಿವೈಡೆಡ್ ಬೈ ಎ, ವೈ ಮೈನಸ್ y1 ಡಿವೈಡೆಡ್ ಬೈ ಬಿ, ಝಡ್ ಮೈನಸ್ z1 ಡಿವೈಡೆಡ್ ಬೈ ಸಿ ಅಂತ. ಸೊ ಇಲ್ಲಿ ನೋಡಿ ಅದೇ ಇಕ್ವೇಷನನ್ನು ಫಾಲೋ ಅಪ್ ಮಾಡಿದ್ರು. ವಿ ಹ್ಯಾವ್ x minus x1 divided by a is equal to y minus y1 divided by b is equal to z minus z1 divided by c. So ಇಲ್ಲಿ values ನೋಡಿ. x minus x1 y1 z1 ಏನಾಗುತ್ತೆ ನಮಗೆ 0 ಡಿವೈಡೆಡ್ ಬೈ a ಪ್ಲೇಸಲ್ಲಿ ಏನಾಗುತ್ತೆ ನೋಡಿ ಇಲ್ಲಿದು 1 ಅಂತಲೂ ತೊಗೋಬೋದು. 1, 0, 0 ಅಂದರೆ ನಮ್ಮ ಕ್ವಶನಲ್ಲಿ ಯಾವುದೇ ಥರ ಎ ಬಿ ಸಿ ಇಲ್ಲಲ್ಲ. ಸೊ ವ್ಯಾಲ್ಯೂ 1 ಅಂತ. ಸೊ ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು ವೈ ಮೈನಸ್ 0 ಡಿವೈಡೆಡ್ ಬೈ 0 ಈಸ್ ಈಕ್ವಲ್ ಟು ಝಡ್ ಮೈನಸ್ 0 ಡಿವೈಡೆಡ್ ಬೈ 0. ಸೊ ಇಟ್ ಇಂಪ್ಲೈಸ್ ಏನಾಗುತ್ತೆ ನಮಗೆ ಎಕ್ಸ್ ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು ವೈ ಡಿವೈಡೆಡ್ ಬೈ 0 ಈಸ್ ಈಕ್ವಲ್ ಟು ಝಡ್ ಡಿವೈಡೆಡ್ ಬೈ 0. ನೋಡಿ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಅದಕ್ಕೆ ಬೇಸಿಕ್ ಇಕ್ವೇಷನ್ ಆಫ್ ಲೈನ್ ಪ್ಯಾರಲಲ್ ಟು ಗಿವನ್ ಪಾಯಿಂಟ್ ಆ್ಯಂಡ್ ಟು ದಿ ವೆಕ್ಟರ್ ಅಂತ ಇತ್ತಲ್ಲ. ಸೊ ವೆಕ್ಟರ್ ಫಾರ್ಮನ್ನು ಕೇಳ್ಬೋದು, ಇಲ್ಲಿ ಕಾರ್ಟಿಷಿಯನ್ ಕೇಳಿರೋದ್ರಿಂದ ನಾವು ಕಾರ್ಟಿಷಿಯನ್ ಫಾರ್ಮನ್ನು ಯೂಸ್ ಮಾಡ್ಕೊಂಡ್ವಿ.
ಸೊ ಎಕ್ಸ್ ಎಕ್ಸಸ್ ಇರೋದ್ರಿಂದ ಬರೀ ಎಕ್ಸ್ ಎಕ್ಸಸ್ ವ್ಯಾಲ್ಯೂ ಮಾತ್ರ ಬರುತ್ತೆ. ಲೈಕ್ a, 0, 0, 0, 0 ತೊಗೋಬೋದು, ಇಲ್ಲ 1, 0, 0 ತಗೋ. ಸೊ ಇಲ್ಲಿ ಅವಾಗ ವೈ ಎಕ್ಸಸ್ ಮತ್ತು ಝೆಡ್ ಎಕ್ಸ್ 0 ಆಯಿತು. ಸೊ ವ್ಯಾಲ್ಯೂ ಪುಟ್ ಮಾಡಿದ್ರೆ ನೋಡಿ ಇಲ್ಲಿ ಪಾಸಿಂಗ್ ಥ್ರೂ ದ ಪಾಯಿಂಟ್ ಏನಾಗಿರುತ್ತೆ 0, 0, 0. ಸೊ x1 0, y1 0, z1 0. ಸೊ ಕೆಳಗಡೆ ಪಾಯಿಂಟ್ಸ್ ಇತ್ತಲ್ಲ ಎ ಬಿ ಸಿ. ಸೊ ಎ ಅಂತಂದರೆ 1, ಬಿ ಅಂದರೆ 0, ಸಿ ಅಂದರೆ 0. ಸೊ x/1 is equal to y/0 is equal to z/0. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ. ಫೈಂಡ್ ದಿ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ whose direction ratios are a, b, c and b minus c, c minus a minus b is option A 45 degree, option B 30 degree, option C 60 degree, option D 90 degree. ಸೊ ಇಲ್ಲೇನು ಗೊತ್ತಿರಬೇಕು ನಮಗೆ, ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್. ನೋಡಿ ಆ್ಯಂಗಲ್ ಬಿಟ್ವೀನ್ two lines. So angle between two lines ಅಂದರೆ cos theta is equal to mod a1 a2 plus b1 b2 ಅಂದರೆ ವೆಕ್ಟರ್ ತೊಗೋಬೋದು ಅಥವಾ ಡೈರೆಕ್ಟ್ ಆಗಿನೂ ತೊಗೋಬೋದು, ಪ್ಲಸ್ c1 c2 ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಪ್ಲಸ್ c1 ಸ್ಕ್ವೇರ್ ಇಂಟು square root a2 square plus b2 square plus c2 square. ಸೊ ನೋಡಿ ಇದನ್ನು ಯೂಸ್ ಮಾಡಿಬಿಟ್ಟು ನಾವು ಆ್ಯಂಗಲನ್ನು ಫೈಂಡ್ ಮಾಡ್ಬೋದು. ಸೊ ಇಲ್ಲೇನು ಕೊಟ್ಟಿದ್ದಾನೆ, ಡೈರೆಕ್ಷನ್ ರೇಷಿಯೋಸ್ a, b, c ಅಂತಂದರೆ ಏನಾಗಿರುತ್ತೆ ನಮಗೆ, a1 ಈಸ್ ಅ a, b1 ಈಸ್ ಅ b, c1 ಈಸ್ ಅ c. ಸೊ ಅದೇ ಥರ a2 b ಮೈನಸ್ c, b2 c ಮೈನಸ್ a, c2 a ಮೈನಸ್ b ಅಂತ. ಸೊ ಇವಾಗ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ನೋಡಿ ಮಾಡ್ ಇಲ್ಲಿ a1 ಅಂದರೆ ಏನಿದೆ ನಮಗೆ a, a2 b ಮೈನಸ್ c ಪ್ಲಸ್ b1 b, c, b2 c ಮೈನಸ್ c ಪ್ಲಸ್ c1 c, c2 a ಮೈನಸ್ b. ಸೊ ಹೋಲ್ ಡಿವೈಡೆಡ್ ಬೈ ಇಲ್ಲೇನಿದೆ ನಮಗೆ ಎ ಬಿ ಸಿ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಂಟು ಇಲ್ಲಿ ನೋಡಿ a2 ಅಂದರೆ ಏನಿದೆ ನಮಗೆ b ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ b2 c ಮೈನಸ್ a ಹೋಲ್ ಸ್ಕ್ವೇರ್ ಪ್ಲಸ್ c2 a ಮೈನಸ್ b ಹೋಲ್ ಸ್ಕ್ವೇರ್. So simplification, cos theta is equal to multiplication a into b ab minus a into c ac plus b into c bc minus a into b ab plus c into a ca plus minus c into minus b is a minus bc ಅಥವಾ cb ಎರಡು ಒಂದೇ. ಸೊ ಡಿವೈಡೆಡ್ ಬೈ ರೂಟ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ಸೊ ಇಂಟು ಇಲ್ಲಿ ನೋಡಿ a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ರೆ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಮೈನಸ್ 2bc ಪ್ಲಸ್ c ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಮೈನಸ್ 2ca ಅಥವಾ ac ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಸಿಂಪ್ಲಿಫೈನೂ ಮಾಡ್ಬೋದು ಅಥವಾ ಆ್ಯಸ್ ಇಟ್ ಇಸ್ ಇಟ್ಬಿಟ್ಟು ನೋಡಿ ಇಲ್ಲೇನು ಬರುತ್ತೆ ನಮಗೆ ಪ್ಲಸ್ ಎ ಬಿ ಮೈನಸ್ ಎ ಬಿ ಮೈನಸ್ ಎ ಸಿ ಪ್ಲಸ್ ಎ ಸಿ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ. ಸೊ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ, ಕಾಸ್ ತೀಟಾ ಈಸ್ ಈಕ್ವಲ್ ಟು ನೋಡಿ 0/ಎನಿಥಿಂಗ್ ಈಸ್ 0 ಆಗಿಬಿಡುತ್ತೆ ನಮಗೆ. ಸೊ ಇಲ್ಲೇನು ಬಂತು 0 ಡಿವೈಡೆಡ್ ಬೈ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಂಟು ರೂಟ್ ನೋಡಿ ಇಲ್ಲಿ ಬಿ ಸ್ಕ್ವೇರ್ ಇಲ್ಲಿ ಬಿ ಸ್ಕ್ವೇರ್ ಏನಾಗುತ್ತೆ 2 ಟೈಮ್ಸ್ ಆಫ್ ಬಿ ಸ್ಕ್ವೇರ್ plus 2 times of a square plus 2 times of c square minus 2bc minus 2ca minus 2ab. ನೋಡಿ ಏನೇ ಬರೆದ್ರೂ ಕೂಡ ನಮ್ಗೆ ಏನಾಗ್ಬಿಡುತ್ತದು
ಝೀರೋ ಆಗಿರುತ್ತೆ. ಝೀರೋ ಬೈ ಎನಿಥಿಂಗ್ ಈ ಝೀರೋ ಆಗುತ್ತೆ. ಸೊ ಕಾಸ್ ತೀಟಾ ಈಸ್ ಈಕ್ವಲ್ ಟು ಏನಾಯಿತು ನಮಗೆ ಝೀರೋ. ಸೊ ತೀಟಾ ಅಂತಂದರೆ ಕಾಸನ್ನು ಆ ಕಡೆ ತೊಗೊಂಡ್ರೆ ಕಾಸ್ ಇನ್ವರ್ಸ್ ಆಫ್ ಝೀರೋ ಈಸ್ ಅ 90 ಡಿಗ್ರಿ. ಸೊ ನೋಡಿ ದಿಸ್ ಈಸ್ ಅ ಆನ್ಸರ್. ಸೊ ಆಪ್ಷನ್ ಯಾವ್ದು ಬರುತ್ತೆ ನಮಗೆ? ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ಏನಿತ್ತು? ಫೈಂಡ್ ದಿ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ whose direction ratios are a comma b comma c and b minus c comma c minus a comma a minus b is. So angle between two lines cos theta is equal to ಏನಿದೆ ನಮಗೆ? a1 a2 plus b1 b2 plus c1 c2 divided by root a1 square plus b1 square plus c1 square into root a2 square plus b2 square plus c2 square. ಸೊ ಇಲ್ಲಿ a1 ಅಂದರೆ a, b1 ಅಂದರೆ b, c1 ಅಂದರೆ c, a2 ಅಂದರೆ b ಮೈನಸ್ ಸಿ, b2 c ಮೈನಸ್ ಎ, c2 a ಮೈನಸ್ ಬಿ. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಇಲ್ಲಿ ವ್ಯಾಲ್ಯೂ ಪುಟ್ ಮಾಡಿದಾಗ ನೋಡಿ ನ್ಯೂಮರೇಟ್ರಲ್ಲಿ 0 ಬಂತು, ಡಿನೋಮಿನೇಟರ್ ಸಿಂಪ್ಲಿಫೈ ಮಾಡಿದ್ರು. ನ್ಯೂಮರೇಟರ್ 0 ಅಂದರೆ 0 ಬೈ ಎನಿಥಿಂಗ್ ಈಸ್ 0 ಆಗಿಬಿಡುತ್ತೆ. ಸೊ ಕಾಸ್ ಥೀಟಾ ಈಸ್ 0 ಆದರೆ ಕಾಸ್ ಇನ್ವರ್ಸ್ ಥೀಟಾ ವ್ಯಾಲ್ಯೂ ಕಾಸ್ ಇನ್ವರ್ಸ್ ಆಫ್ 0 ಬರುತ್ತೆ. ಸೊ ಕಾಸ್ ಇನ್ವರ್ಸ್ ಆಫ್ 0 ಈಸ್ 90 ಡಿಗ್ರಿ. ಸೊ ಯಾವುದು? ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ ನೋಡಿ. ನೆಕ್ಸ್ಟ್ ನೋಡಿ ಫೋರ್ತ್ ಒನ್ ಇದೆ. ಇಫ್ ದ ಡೈರೆಕ್ಷನ್ ಕೋಸೈನ್ಸ್ ಎಲ್ ಎಂ ಎನ್ ಆಫ್ ಲೈನ್ಸ್ ಆರ್ 0,1/2, √3/2, then the angle made by the line with the positive direction of y axis is ಅಂತ ಕೇಳ್ತಿದ್ದಾನೆ. ಸೊ ನೋಡಿ ಡೈರೆಕ್ಷನ್ ಕೋಸೈನ್ಸ್ ಏನಿದೆ ಇಲ್ಲಿ? ಡೈರೆಕ್ಷನ್ ಕೋಸೈನ್ಸ್ ಎಲ್ ಎಂ ಎನ್ ಅಂತ. ಸೊ ಇಲ್ಲಿ ಲೈನ್ಸ್ ಆರ್ 0, ಅಂದರೆ ಆಲ್ಫಾ ಈಸ್ ಈಕ್ವಲ್ ಟು 0, ಬೀಟಾ ಈಸ್ ಈಕ್ವಲ್ ಟು 1/2, ಗಾಮಾ ಈಸ್ ಈಕ್ವಲ್ ಟು √3/2. ಸೊ ಇಲ್ಲಿ ವಿ ಹ್ಯಾವ್ ಏನಿದೆ ನಮಗೆ? ಎಲ್ ಈಸ್ ಈಕ್ವಲ್ ಟು ಕಾಸ್ ಆಲ್ಫಾ, ಎಮ್ ಈಸ್ ಈಕ್ವಲ್ ಟು ಕಾಸ್ ಬೀಟಾ, ಎನ್ ಈಸ್ ಈಕ್ವಲ್ ಟು ಕಾಸ್ ಗಾಮಾ. ಸೊ ಅವನೇನು ಹೇಳ್ತಿರೋದು ನಮಗೆ? ವೈ ಎಕ್ಸಿಸ್ ಅಂದರೆ ಎಮ್ ಈಸ್ ಈಕ್ವಲ್ ಟು ಕಾಸ್ ಬೀಟಾ. ಸೊ ಎಮ್ ಈಸ್ ಈಕ್ವಲ್ ಟು ಕಾಸ್ ಬೀಟಾ ಮಾತ್ರ ತಗೊತೀವಿ. ಸೊ ಎಮ್ ಅಂದರೆ ನಾವು ಇಲ್ಲಿ ಏನು ಕೇಳಿರೋದು? ಅವನು ಆ್ಯಂಗಲ್ ಮೇಡ್ ಬೈ ಅಂದರೆ ನಾನು ತೀಟಾ ಅಂತ ತಗೋಬೋದು. ತೀಟಾ ಈಸ್ ಈಕ್ವಲ್ ಟು ಕಾಸ್ ಬೀಟಾ. ಬೀಟಾ ಅಂದರೆ ಏನಿದೆ ನಮಗೆ? 1/2. ಸಾರಿ, ತೀಟಾ ಅಂದರೆ 1/2. ಸಾರಿ, ಒಂದು ನಿಮಿಷ, ಈ ಕಡೆ ಬರುತ್ತೆ ಎಮ್ ವ್ಯಾಲ್ಯೂ. ಓಕೆ, ಆ್ಯಸ್ ಇಟ್ ಈಸ್ ಎಮ್ ಐ ತೊಗೊಂಡ್ಬಿಡೋಣ. ಎಮ್ ಅಂತಂದರೆ ಏನಿದೆ ನಮಗೆ? 1/2. ಸೊ ಕಾಸ್ ಬೀಟಾ. ಇವಾಗ ಬೀಟಾ ಈಸ್ ಈಕ್ವಲ್ ಟು ಕಾಸನ್ನು ಆ ಕಡೆ ತೊಗೊಂಡ್ರೆ ಕಾಸ್ ಇನ್ವರ್ಸ್ ಆಫ್ 1/2. ಸೊ ಕಾಸ್ 60 ಡಿಗ್ರಿ ಅಂದರೆ π/3 ಅಥವಾ 60 ಡಿಗ್ರಿ ಏನಿದೆ ನಮಗೆ? ವ್ಯಾಲ್ಯೂ 1/2. ಅದೇ ಸೈನ್ 60 ತೊಗೊಂಡಾಗ √3/2 ಬರುತ್ತೆ. ಸೊ ಇಲ್ಲಿ ಬೀಟಾ ವ್ಯಾಲ್ಯೂ ಏನು ಬಂತು ನಮಗೆ? 60 ಡಿಗ್ರಿ ಅಥವಾ π/3. ಸೊ ಇಲ್ಲಿ ಯಾವ್ದು ಕೊಟ್ಟಿದ್ದಾನೆ ನಮಗೆ? ಆಪ್ಷನಲ್ಲಿ ಡಿಗ್ರಿಯಲ್ಲಿ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ, ಇಫ್ ದ ಡೈರೆಕ್ಷನ್ ಕೋಸೈನ್ಸ್ ಎಲ್ ಎಂ ಎನ್ ಅಂತ ಕೊಡ್ತಾನೆ, ಲೈನ್ಸು 0,1/2, √3/2, ದೆನ್ ದ ಆ್ಯಂಗಲ್ ಮೇಡ್ ಬೈ ದ ಲೈನ್ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಎಕ್ಸಿಸ್. ಸೊ ನೋಡಿ ಇದನ್ನೇ ನೆಗೆಟಿವ್ ಡೈರೆಕ್ಷನ್ ಅಂತ ಕೊಟ್ಟಾಗ ಸೈನ್ ನೆಗೆಟಿವ್ ಬರುತ್ತೆ. ಅಂದರೆ ಮತ್ತು ಝೆಡ್ ಎಕ್ಸಿಸ್ ಕೊಟ್ಟಾಗ ಏನಾಗುತ್ತೆ? ನಾವು ಯಾವ್ದು ತೊಗೋಬೇಕು? ಗಾಮಾ ತೊಗೊತೀವಿ. ಅದೇ ಎಕ್ಸ್ ಎಕ್ಸಿಸ್ ಕೊಟ್ಟಾಗ ಆಲ್ಫಾ ತೊಗೊತೀವಿ. ಸೊ ಇದು ಯಾವುದಿರುತ್ತೆ? ಇದು ಎಕ್ಸ್ ಎಕ್ಸಿಸ್, ವೈ ಎಕ್ಸಿಸ್, ಝೆಡ್ ಎಕ್ಸಿಸ್. ನೋಡಿ ಕ್ವಶನ್ ಯಾವ್ದು ಕೇಳ್ತಾನಲ್ಲ ಅದು ಬೇಸ್ ಮೇಲೆ ತೊಗೋಬೇಕು ನಾವು. ಸೊ ಡೈರೆಕ್ಷನ್ ಕೋಸೈನ್ಸ್ ಯಾವ ಥರ ಇರುತ್ತೆ? ಎಲ್ ಈಸ್ ಈಕ್ವಲ್ ಟು ಕಾಸ್ ಆಲ್ಫಾ, ಎಮ್ ಈಸ್ ಈಕ್ವಲ್ ಟು ಕಾಸ್ ಬೀಟಾ, ಎನ್ ಈಸ್ ಈಕ್ವಲ್ ಟು ಕಾಸ್ ಗಾಮಾ. ನೋಡಿ ಯಾವುದನ್ನು ಕೇಳ್ತಾನೆ ಅದ ಮೇಲೆ ಡಿಪೆಂಡು. ಸೊ ಇಲ್ಲೇನು ಬಂತು ನಮಗೆ? ವೈ ಎಕ್ಸಿಸ್ ಕೊಟ್ಟಿರೋದ್ರಿಂದ ನಾವು ಎಮ್ ಈಸ್ ಈಕ್ವಲ್ ಟು ಕಾಸ್ ಬೀಟಾ. ಸೊ ಎಮ್ ಏನಿದೆ ನಮಗೆ? 1/2. ಸೊ 1/2 ಈಸ್ ಈಕ್ವಲ್ ಟು ಕಾಸ್ ಬೀಟಾ ಅಂದರೆ ಬೀಟಾ ಏನು ಬರುತ್ತೆ ನಮಗೆ? ಆ್ಯಂಗಲ್ಲು ಕಾಸ್ ಇನ್ವರ್ಸ್ ಆಫ್ 1/2 ಈಸ್ 60 ಡಿಗ್ರಿ ಅಥವಾ π/3 ಯಾವುದಾದ್ರೂ ಕೊಡ್ಬೋದು. ನೋಡಿ π/3 ಕೊಡ್ಬೋದು, ಇಲ್ಲಿ 60 ಡಿಗ್ರಿನೂ ಕೊಡ್ಬೋದು. MCQ ಅಲ್ಲಿ ಎರಡೂ ಒಂದೇ. ಸೊ ಇಲ್ಲಿ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ ಫಿಫ್ತ್ ಕ್ವಶನ್ ಇದೆ. ಸಮ್ ಆಫ್ ದಿ ಡೈರೆಕ್ಷನ್ ಕೋಸೈನ್ಸ್ ಆಫ್ ಝೆಡ್ ಎಕ್ಸಿಸ್ ಈಸ್ ಆಪ್ಷನ್ ಎ 0, ಆಪ್ಷನ್ ಬಿ 1/3, ಆಪ್ಷನ್ ಸಿ 1, ಆಪ್ಷನ್ ಡಿ 3 ಅಂತ. ಸೊ ಇಲ್ಲಿ ನೋಡಿ ಝೆಡ್ ಎಕ್ಸಿಸ್ ಕೇಳಿದ್ದಾನೆ, ಸಮ್ ಆಫ್ ದ ಡೈರೆಕ್ಷನ್ ಕೋಸೈನ್ಸ್ ಆಫ್ ಝೆಡ್ ಎಕ್ಸಿಸ್. ಸೊ ಇಲ್ಲೇನಾಗಿರುತ್ತೆ? ವಿ ಹ್ಯಾವ್
z-axis makes an angle 90 degree with x-axis and with y-axis ಎರಡೂದ್ರ ಜೊತೆಗೂ 90 ಡಿಗ್ರಿ ಇರುತ್ತೆ y-axis ಬಟ್ 0 ಡಿಗ್ರಿ ವಿತ್ z-axis ಸೊ ಇವಾಗ ನೋಡಿ ಏನಾಗುತ್ತೆ ನಮಗೆ ಅಲ್ಫಾ ಏನು ಬರುತ್ತೆ 90 ಡಿಗ್ರಿ ಬೀಟಾ 90 ಡಿಗ್ರಿ ಗಾಮಾ ಏನು ಬರುತ್ತೆ 0 ಡಿಗ್ರಿ ಸೊ ನಮಗೆ L is equal to cos alpha, M is equal to cos beta, direction cosines ಇದೆಯಲ್ಲ N is equal to cos gamma. ಸೊ ಇಲ್ಲಿ ನೋಡಿ L ಏನು ಬರುತ್ತೆ cos alpha, cos 90 ಡಿಗ್ರಿ. ಅದೇ ಥರ ಬೀಟಾ 90 cos 90 ಡಿಗ್ರಿ. ಅದೇ ಥರ ಗಾಮಾ ತಗೊಂಡಾಗ ಎಮ್ ಎನ್ ತಗೊಂಡಾಗ ಕಾಸ್ 0 ಡಿಗ್ರಿ. ಸೊ ಏನು ಬರುತ್ತೆ ಇಲ್ಲಿ ಎಲ್ ಪ್ಲಸ್ ದೇರ್ ಫೋರ್ ಸಮ್ ಆಫ್ ದಿ ಡೈರೆಕ್ಷನ್ ಕೋಸೈನ್ಸ್ ಎಲ್ ಪ್ಲಸ್ ಎಮ್ ಪ್ಲಸ್ ಎನ್ ಈಸ್ ಈಕ್ವಲ್ ಟು ನೋಡಿ ಏನು ಬರುತ್ತೆ ಎಲ್ ಅಂತಂದರೆ ಕಾಸ್ 90 ಈಸ್ 0 ಪ್ಲಸ್ ಎಮ್ ಅಂದರೆ ಕಾಸ್ 90 ಈಸ್ 0 ಎನ್ ಅಂತಂದರೆ ಕಾಸ್ 0 ಈಸ್ 1. ಸೊ ಸಮ್ ಆಫ್ ದೀಸ್ 3 ಏನು ಬರುತ್ತೆ ನಮ್ಗೆ ಆನ್ಸರ್ 1. So option C is a correct answer. ನೋಡಿ sum of the direction cosines of z axis in case x axis ಕೊಡ್ಬೋದು ಅಥವಾ y axis ಅಂತಾನು ಕೊಡ್ಬೋದು. ಸೊ x axis y axis ನೋಡಿ x axis ಕೊಟ್ಟಾಗ z ಮತ್ತು y 90 ಆಗುತ್ತೆ, x 0 ಡಿಗ್ರಿ ಬರುತ್ತೆ. ಅದೇ ಥರ y ಕೊಟ್ಟಾಗ z ಮತ್ತು x 90 ಆಗುತ್ತೆ, y ವ್ಯಾಲ್ಯೂ ಅಂದರೆ y ಏನಾಗಿರುತ್ತೆ ನಮಗೆ 0 ಡಿಗ್ರಿ. ಸೊ ಅದು ನೋಡಿ ಈ ಥರ. ಸೊ ಅಲ್ಫಾ 90 ಡಿಗ್ರಿ ಇದೆ, ಬೀಟಾ 90 ಡಿಗ್ರಿ, ಗಾಮಾ 0 ಡಿಗ್ರಿ. ಸೊ ಸಮ್ ಆಫ್ ದಿ ಡೈರೆಕ್ಷನ್ ಕೋಸೈನ್ಸ್ ಎಲ್ ಅಂತಂದರೆ ಕಾಸ್ 90 ಈಸ್ 0, ಎಮ್ ಕಾಸ್ 90 ಈಸ್ 0, ಎನ್ ಇದು ಕರೆಕ್ಟಾಗಿ ಬರೀತೀನಿ ಗಾಮಲ್ಲ ಮತ್ತು ಕನ್ಫ್ಯೂಷನ್ ಬೇಡ. ಇದು ಎಮ್ಮು ಮತ್ತು ಇದು ಎನ್. ಎಮ್ಮು ಮತ್ತು ಇದು N. So addition of these 3. So answer ಏನು ಬಂತು 1. Option C is a correct answer. ನೋಡಿ ಈ ಥರನೂ ಕೇಳ್ಬೋದು ಕ್ವಶನ್. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ. A line makes an angle alpha, beta, gamma with x, y, z axis. Then sin square alpha plus sin square beta plus sin square gamma is option A 1, option B 0, option C 2, option D none of these. ಸೊ ಇಲ್ಲಿ ನಾವೇನು ಯೂಸ್ ಮಾಡಬೇಕು ಅಂದರೆ ವಿ ನೋ ದ್ಯಾಟ್ ಏನಪ್ಪ ಅಂತಂದರೆ ವಿ ನೋ ದ್ಯಾಟ್ ಸಮ್ ಆಫ್ ಸ್ಕ್ವಯರ್ ಆಫ್ ಡೈರೆಕ್ಷನ್ ಕೋಸೈನ್ಸ್ ಆಫ್ ಲೈನ್ ಈಸ್ ಈಕ್ವಲ್ ಟು ಯುನಿಟಿ ಇರುತ್ತೆ. ಈಸ್ ಈಕ್ವಲ್ ಟು ಯುನಿಟಿ. ನೋಡಿ ಡೈರೆಕ್ಷನ್ ಕೋಸೈನ್ಸ್ ಇದೆಯಲ್ಲ ಅದರದ್ದು ಸ್ಕ್ವಯರ್ ಮಾಡಿಬಿಟ್ಟು ಸಮ್ಮು ಮಾಡಿದರೆ ನಮ್ಗೇನು ಬರುತ್ತಂತೆ ಯುನಿಟಿ. ಸೊ ಏನೇನಿದೆ ನಮಗೆ ಡೈರೆಕ್ಷನ್ ಕೋಸೈನ್ಸು ಅಲ್ಫಾ ಸ್ಕ್ವಯರ್ ನೋಡಿ ಸ್ಕ್ವಯರ್ ಅಂತ ಸಮ್ ಆಫ್ ದಿ ಸ್ಕ್ವಯರ್ ಆಫ್ ದಿ ಡೈರೆಕ್ಷನ್ ಕೋಸೈನ್ಸ್ ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಮ್ಮ. ನಮಗೆ ಆಲ್ರೆಡಿ ಗೊತ್ತು ಏನಂತಂದರೆ ಕಾಸ್ ಅಲ್ಫಾ ಕಾಸ್ ಬೀಟಾ ಕಾಸ್ ಗಮ್ಮ ಆರ್ ದ ಡೈರೆಕ್ಷನ್ ಕೋಸೈನ್ಸ್. ಸೊ ವಿತ್ ದ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1 ಅಂತ. ಸೊ ನಮಗೆ ಟ್ರಿಗ್ನೋಮೆಟ್ರಿಯಲ್ ಫಾರ್ಮುಲಾ ಇದೆ. ಯಾವುದಪ್ಪ ಅಂದರೆ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಂದರೆ ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ತೀಟಾನ ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ ನಮಗೆ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಸೊ ಇದನ್ನು ನಾವು ಇಲ್ಲಿ ಯೂಸ್ ಮಾಡ್ಕೊತೀವಿ. ಕಾಸ್ ಸ್ಕ್ವೇರ್ ಪ್ಲೇಸಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ 1 ಮೈನಸ್ sin square beta plus 1 minus sin square gamma is equal to 1.
ಸೊ ಇಲ್ಲಿ 1 + 1 + 1 ಏನಾಗುತ್ತೆ ಇಲ್ಲಿ 3. ಸೊ ಇಲ್ಲೆಲ್ಲ ಸೈಡೂ ಮೈನಸ್ ಇರೋದ್ರಿಂದ ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನಮಗೆ sin ಸ್ಕ್ವೇರ್ ಆಲ್ಫಾ ಪ್ಲಸ್ sin ಸ್ಕ್ವಯರ್ ಬೀಟಾ ಪ್ಲಸ್ sin ಸ್ಕ್ವಯರ್ ಗಾಮಾ ಈಸ್ ಈಕ್ವಲ್ ಟು 1. ಸೊ ಇವಾಗ ನೋಡಿ sin ಸ್ಕ್ವೇರ್ ಆಲ್ಫಾ ಪ್ಲಸ್ sin ಸ್ಕ್ವೇರ್ ಬೀಟಾ ಪ್ಲಸ್ sin ಸ್ಕ್ವೇರ್ ಗಾಮಾ ಈ ಕಡೆ ತೊಗೊಂಡ್ರೆ 1 ಈ ಕಡೆ ತೊಗೊಂಡ್ರೆ ಏನು ಬರುತ್ತೆ 3 - 1 ಈಸ್ ಈಕ್ವಲ್ ಟು ನೋಡಿ +1 ಏನಾಗುತ್ತೆ ಈ ಕಡೆ ಬಂದರೆ -1 ಈ ಕಡೆ ಇರೋ ಮೈನಸ್ ಟರ್ಮ್ ಈ ಕಡೆ ಹೋದರೆ ಪ್ಲಸ್ sin ಸ್ಕ್ವೇರ್ ಆಲ್ಫಾ ಪ್ಲಸ್ sin ಸ್ಕ್ವಯರ್ ಬೀಟಾ ಪ್ಲಸ್ sin ಸ್ಕ್ವಯರ್ ಗಾಮಾ. ಸೊ ಆನ್ಸರ್ ಏನು ಬರುತ್ತೆ sin ಸ್ಕ್ವಯರ್ ಆಲ್ಫಾ ಪ್ಲಸ್ sin ಸ್ಕ್ವಯರ್ ಬೀಟಾ ಪ್ಲಸ್ sin ಸ್ಕ್ವಯರ್ ಗಾಮಾ ಈಸ್ ಈಕ್ವಲ್ ಟು 3 - 1 ಈಸ್ 2. ಸೊ ಆನ್ಸರ್ ಏನು ಬರುತ್ತೆ 2. ನೋಡಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ನೋಡಿ ಕ್ವಶನ್ ಏನಿತ್ತು ಲೈನ್ ಮೇಕ್ಸ್ ಅನ್ ಆ್ಯಂಗಲ್ ಆಲ್ಫಾ ಬೀಟಾ ಗಾಮಾ ವಿತ್ ಎಕ್ಸ್ ವೈ ಝೆಡ್ ಎಕ್ಸಸ್. ದೆನ್ sin ಸ್ಕ್ವೇರ್ ಆಲ್ಫಾ ಪ್ಲಸ್ sin ಸ್ಕ್ವೇರ್ ಬೀಟಾ ಪ್ಲಸ್ sin ಸ್ಕ್ವೇರ್ ಗಾಮಾ ಈಸ್ ವಾಟ್ ಅಂತ ಕೇಳಿದ್ದು. ಸೊ ನಮಗೇನು ಗೊತ್ತಿದೆ ಅಂದರೆ ಸಮ್ ಆಫ್ ದ ಸ್ಕ್ವಯರ್ ಆಫ್ ದ ಡೈರೆಕ್ಷನ್ ಕೋಸೈನ್ಸ್ ಆಫ್ ಲೈನ್ ಈಸ್ ಈಕ್ವಲ್ ಟು ದ ಯೂನಿಟಿ. ಅಂದರೆ ಡೈರೆಕ್ಷನ್ ಕೋಸೈನ್ಸ್ ಅಂದರೆ ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗಾಮಾ ಇದೆ. ಸೊ ಅದನ್ನು ಸ್ಕ್ವಯರ್ ಮಾಡಿಬಿಟ್ಟು ಅಡಿಷನ್ ಮಾಡಿದಾಗ ದಟ್ ಈಸ್ ಈಕ್ವಲ್ ಟು ದ 1 ಅಂತ. ಸೊ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1. ಸೊ ಕಾಸ್ ಸ್ಕ್ವೇರ್ ಆಲ್ಫಾ ಯಾವ ಫಾರ್ಮುಲಾ ಯೂಸ್ ಮಾಡ್ತಿದ್ದೀವಿ ಟ್ರಿಗ್ನೋಮೆಟ್ರಿಯಲ್ಲಿ ಫಸ್ಟ್ ಫಾರ್ಮುಲಾ ಅಥವಾ ಐಡೆಂಟಿಟಿ ಅಂತಲೂ ಕೂಡ ಹೇಳ್ಬೋದು. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ 1. ಸೊ ಕಾಸ್ ಸ್ಕ್ವೇರ್ ಥೀಟಾ ಸಪ್ರೇಟ್ ಮಾಡಿದ್ರೆ 1 - sin ಸ್ಕ್ವೇರ್ ಥೀಟಾ. ಸೊ ಇಲ್ಲಿ ಆಲ್ಫಾ ಇರೋದ್ರಿಂದ 1 - sin ಸ್ಕ್ವೇರ್ ಆಲ್ಫಾ ಪ್ಲಸ್ 1 - sin ಸ್ಕ್ವೇರ್ ಬೀಟಾ ಪ್ಲಸ್ 1 - sin ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1. ಸೊ 1 + 1 + 1 3. ಸೊ ಮೈನಸ್ ಕಾಮನ್ ನೋಡಿ -sin ಸ್ಕ್ವೇರ್ ಆಲ್ಫಾ -sin ಸ್ಕ್ವೇರ್ ಬೀಟಾ -sin ಸ್ಕ್ವೇರ್ ಗಾಮಾ. ಸೊ ಮೈನಸ್ ಕಾಮನ್ ತೊಗೊಂಡಾಗ sin ಸ್ಕ್ವೇರ್ ಆಲ್ಫಾ ಪ್ಲಸ್ sin ಸ್ಕ್ವೇರ್ ಬೀಟಾ ಪ್ಲಸ್ sin ಸ್ಕ್ವೇರ್ ಗಾಮಾ. ಸೊ ಇವಾಗ 1 ಈ ಕಡೆ ತೊಗೊಂಡ್ರೆ -1 ಆಯಿತು. ಈ ಟರ್ಮನ್ನು ಈ ಕಡೆ ಕಳಿಸ್ಕೊಂಡ್ರೆ ಮೈನಸ್ ಬಿಕಮ್ಸ್ ಪ್ಲಸ್. ಸೊ sin ಸ್ಕ್ವೇರ್ ಆಲ್ಫಾ ಪ್ಲಸ್ sin ಸ್ಕ್ವೇರ್ ಬೀಟಾ ಪ್ಲಸ್ sin ಸ್ಕ್ವೇರ್ ಗಾಮಾ ಈಸ್ 2. 3 - 1 ಈಸ್ 2. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ನೋಡಿ ಈ ಥರನೂ ಕೇಳ್ಬೋದು ಕ್ವಶನ್ MCQ ನೋಡಿ ಇದು. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ. ಇಲ್ಲಿನೂ ಕೂಡ ಫೈಂಡ್ ದಿ ಆ್ಯಂಗಲ್ ಬಿಟ್ವೀನ್ ದ ಪ್ಲೇನ್ಸ್ ಎಕ್ಸ್ ಪ್ಲಸ್ 2y ಪ್ಲಸ್ ಝೆಡ್. ಪ್ಲೇನ್ಸ್ ಕೊಟ್ಟಿದ್ದಾನೆ ನೋಡಿ ಲೈನ್ಸ್ ಕೊಟ್ಟಿಲ್ಲ ಪ್ಲೇನ್ಸ್ ಕೊಟ್ಟಿದ್ದಾನೆ. ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 7 ಆ್ಯಂಡ್ 2x ಮೈನಸ್ y ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 13 ಅಂತ. ಸೊ ಫಸ್ಟ್ ಆಪ್ಷನ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 1/6. ಆಪ್ಷನ್ ಬಿ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 1/3. ಆಪ್ಷನ್ ಸಿ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 2/3. ಆಪ್ಷನ್ ಡಿ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 3/4 ಅಂತ. ಸೊ ಇಲ್ಲಿನೂ ನಮಗೆ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಫಾರ್ಮುಲಾ ಇದೆಯಲ್ಲ ಸೊ ಅದನ್ನೇ ಯೂಸ್ ಮಾಡ್ತೀವಿ. ಬಿಟ್ವೀನ್ ಟೂ ಲೈನ್ಸ್ ಏನಿದೆ ನಮಗೆ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಮಾಡ್ a1 a2 ಪ್ಲಸ್ b1 b2 ಪ್ಲಸ್ c1 c2 ಹೋಲ್ ಡಿವೈಡೆಡ್ ಬೈ ರೂಟ್ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಪ್ಲಸ್ c1 ಸ್ಕ್ವೇರ್ ಇಂಟು ರೂಟ್ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಪ್ಲಸ್ c2 ಸ್ಕ್ವೇರ್. ಸೊ ನೋಡಿ ಇಲ್ಲೇನಾಗುತ್ತೆ ನಮಗೆ ಪ್ಲೇನ್ಸನ್ನು ಯೂಸ್ ಮಾಡಿಕೊಂಡ್ರಿ a1 ಏನು ಬರುತ್ತೆ ಕೋಎಫಿಷಿಯಂಟ್ ಆಫ್ x ಈಸ್ 1. b1 ಕೋಎಫಿಷಿಯಂಟ್ ಆಫ್ y ಫಸ್ಟ್ ಪ್ಲೇನ್ ಇದೆಯಲ್ಲ ಸೊ 2. c1 ಕೋಎಫಿಷಿಯಂಟ್ ಆಫ್ z ಈಸ್ 1. ಸಿಮಿಲರ್ಲಿ ಸೆಕೆಂಡ್ ಪ್ಲೇನ್ ಇದೆಯಲ್ಲ a2 ಕೋಎಫಿಷಿಯಂಟ್ ಆಫ್ x 2. b2 coefficient of y minus 1. c2 coefficient of z is 1. ಸೊ ಇಲ್ಲಿ ನೋಡಿ cos theta is equal to ವ್ಯಾಲ್ಯೂ ಪುಟ್ ಮಾಡಿದ್ರೆ a1 1 ಇಂಟು a2 2 ಪ್ಲಸ್ b1 2 ಇಂಟು b2 ಮೈನಸ್ 1 ಪ್ಲಸ್ c1 1 ಇಂಟು c2 1 ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ a1 square 1 square plus b1 square 2 square plus c1 square 1 square into square root a2 square 2 square
plus b2 minus 1 square plus c2 1 square. Simplification. Cos theta is equal to 1 into 2, 2 minus 2 plus 1 into 1, 1 whole divided by square root. 1 square 1 plus 2 square 4 plus 1 square 1 into 2 square 4 plus 1 square 1 plus 1 is equal to ನೋಡಿ plus 2 minus 2 cancel ಆಗುತ್ತೆ 1 divided by root 1 plus 4 plus 1 ಅಂದರೆ 6 into root 4 plus 1 plus 1 root 6. So cos theta is equal to ನೋಡಿ ರೂಟ್ ಎರಡು ಸೇಮ್ ನಂಬರ್ ಇರೋದ್ರಿಂದ 6 ಬರುತ್ತೆ. ಸೊ ನಮಗೆ ಕೇಳಿರೋದು ತೀಟಾ. ಸೊ ಕಾಸನ್ನು ಈ ಕಡೆ ತೊಗೊಂಡ್ರೆ ಕಾಸ್ ಇನ್ವರ್ಸ್ ಆಫ್ 1/6. ಸೊ ನೋಡಿ ಇಲ್ಲೇನಿದೆ ನಮ್ಗೆ ಆಪ್ಷನಲ್ಲಿ ತೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 1/6 ಎಲ್ಲಿದೆ ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ಏನಿತ್ತು, ಫೈಂಡ್ ದಿ ಆ್ಯಂಗಲ್ ಬಿಟ್ವೀನ್ ದ ಪ್ಲೇನ್ಸ್ x plus 2y plus z is equal to 7 ಆ್ಯಂಡ್ 2x minus y plus z is equal to 13. ಲೈನ್ಸು ಕೊಡ್ಬೋದು ಇಲ್ಲ ಪ್ಲೇನ್ಸು ಕೊಡ್ಬೋದು. ಸೊ ಪ್ಲೇನ್ಸ್ ಕೊಟ್ಟಾಗ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ವೈ ಝೆಡ್ ಅನ್ನು a1 b1 c1. ಸೊ ಸೆಕೆಂಡ್ ಪ್ಲೇನನ್ನು a2 b2 c2 ಅಂತ ತೊಗೊಂಡ್ಬಿಟ್ಟು ಕಾಸ್ ಥೀಟಾ ಫಾರ್ಮುಲಾ a1 a2 ಪ್ಲಸ್ b1 b2 ಪ್ಲಸ್ c1 c2 ಡಿವೈಡೆಡ್ ಬೈ ರೂಟ್ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಪ್ಲಸ್ c1 ಸ್ಕ್ವೇರ್ ಇಂಟು ರೂಟ್ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಪ್ಲಸ್ c2 ಸ್ಕ್ವೇರ್. ನೋಡಿ ವ್ಯಾಲ್ಯೂ ಪುಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ಕಾಸ್ ಥೀಟಾ ವ್ಯಾಲ್ಯೂ ಏನು ಬಂತು 1/6. ಥೀಟಾ ಏನಾಗುತ್ತೆ ನಮಗೆ ಕಾಸ್ ಇನ್ವರ್ಸ್ 1/6. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕೂಡ ಕೇಳ್ಬೋದು ಕ್ವಶನ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.